ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ತಿಂಗಳಿನಿಂದ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ದಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರತಿದಿನವೂ ಕೂಡ ನಿಮಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೆ. ಪಶ್ಚಿಮ ಬಂಗಾಳದ ಚುನಾವಣೆ ಅನಂತರ ಬಿಜೆಪಿಯ ಗೆಲುವು, ಸುವೇಂದು ಅಧಿಕಾರಿ ಸಿಎಂ ಆಗಿದ್ದು, ಅನಂತರದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷ ಛಿದ್ರ ಆಗಿದ್ದು, ಈ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇದರ ನಡುವೆ ಬಂಗಾಳದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಅದು ಇಡೀ ದೇಶವೇ ತಲೆ ತಗ್ಗಿಸಬೇಕಾದಂತಹ ಒಂದು ಘಟನೆ. ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಸಿಎಂ ಸುವೇಂದು ಅಧಿಕಾರಿಯವರ ಸರ್ಕಾರಕ್ಕೆ ಎದುರಾದಂತಹ ಅತಿ ದೊಡ್ಡ ಅಗ್ನಿ ಪರೀಕ್ಷೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ, ಕೋಲ್ಕತ್ತಾದ ಸಮೀಪದಲ್ಲೇ 11 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಆ ಬಾಲಕಿಯನ್ನ ಕೊಲೆಗೈಯಲಾಗಿರುತ್ತೆ. ಈ ಪ್ರಕರಣ ಬಂಗಾಳದಲ್ಲಿ ಬಹಳ ಸದ್ದು ಮಾಡುತ್ತೆ. ಸುವೇಂದು ಸರ್ಕಾರಕ್ಕೆ ಹೊಸ ತಲೆಬಿಸಿಯನ್ನ ಕೂಡ ತಂದಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಸುವೇಂದು ಸರ್ಕಾರ ಇಡೀ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಾವು ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ, ಇನ್ನು ಅಂತಹ ಅಪರಾಧಕ್ಕೆ ಚಾನ್ಸೇ ಇಲ್ಲ ಅನ್ನುವ ಹಂತಕ್ಕೆ ಭರವಸೆಯನ್ನ ಕೊಟ್ಟಿತ್ತು. ಆದ್ರೆ ಹಾಡಹಗಲೇ ಬಾಲಕಿಯನ್ನ ಹೊತ್ತೊಯ್ದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಅಂತಂದ್ರೆ ಆ ಪ್ರಕರಣದ ಕುರಿತಾಗಿ ಜನಾಕ್ರೋಶ ಜಾಸ್ತಿ ಆಯ್ತು. ಆದ್ರೆ ಈ ಪ್ರಕರಣಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಉತ್ತರ ಪ್ರದೇಶದ ಮಾಡೆಲ್ನಲ್ಲಿ ನ್ಯಾಯವನ್ನ ದೊರಕಿಸಿದೆ. ಅತ್ಯಾಚಾರಿಯನ್ನ ನಿರ್ದಯವಾಗಿ ಎನ್ಕೌಂಟರ್ ಮಾಡಲಾಗಿದೆ. ಮಿತ್ರರೇ, ಈ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಅಂಶಗಳಿದಾವೆ. ಮೊದಲನೇದಾಗಿ ಸುವೇಂದು ಅಧಿಕಾರಿಯವರ ಸರ್ಕಾರ ಎನ್ಕೌಂಟರ್ ಮಾಡಿಸಿದ್ದು. ಎರಡನೆಯದಾಗಿ ಎನ್ಕೌಂಟರ್ಗೆ ಒಳಗಾಗಿರುವಂತಹ ಆರೋಪಿಯ ತಾಯಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ದೇಶಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿದೆ. ಹೀಗಾಗಿ ಈ ಪ್ರಕರಣದ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲು ಏನಿದು ಘಟನೆ ಅಂತ ತಿಳಿಸ್ಬಿಡ್ತೀನಿ. ಕೋಲ್ಕತ್ತಾದ ಸಮೀಪದಲ್ಲೇ ಬಾರೂಯಿಪುರ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲೊಂದು ಕೆರೆಯಲ್ಲಿ ಬಾಲಕಿಯ ಶವ ಪತ್ತೆ ಆಗತ್ತೆ. ಯಾವ ಸ್ಥಿತಿಯಲ್ಲಿ ಶವ ಪತ್ತೆ ಆಗತ್ತೆ ಕೇಳಿದ್ರೆ, ಒಂದು ಮೂಟೆ ಒಳಗೆ ಆ ಶವ ಇರುತ್ತೆ. ಪೊಲೀಸರು ನೋಡ್ತಾರೆ, ಕೊಲೆ ಮಾಡಿಬಿಟ್ಟು ಮೂಟೆ ಕಟ್ಟಿ ಎಸೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅನಂತರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಆ 11 ವರ್ಷದ ಬಾಲಕಿಯನ್ನ ಜೀವ ಇರುವಂತಹ ಸಂದರ್ಭದಲ್ಲೇ ಮೂಟೆ ಕಟ್ಟಿ ಎಸೆದಿದ್ದಾರೆ ಇದು ಗೊತ್ತಾಗುತ್ತೆ. ಹೇಗೆ ಕೇಳಿದ್ರೆ, ಆಕೆಯ ಶ್ವಾಸಕೋಶದಲ್ಲಿ ನೀರು ಪತ್ತೆ ಆಗತ್ತೆ. ಅದರ ಜೊತೆಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಆ 11 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರೋದು ಕೂಡ ಬೆಳಕಿಗೆ ಬರುತ್ತೆ. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಬಂಗಾಳದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ಯಾವ ಮಟ್ಟಿಗೆ ಅಂತಂದ್ರೆ, ಬಾರೂಯಿಪುರ ಮತ್ತು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜನ ರೊಚ್ಚಿಗೆಳ್ತಾರೆ, ಬೀದಿಗಿಳಿದು ಪ್ರತಿಭಟಿಸೋದಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಒಂದು ದೊಡ್ಡ ಅಚಾತುರ್ಯವೂ ಕೂಡ ನಡೆದು ಹೋಗುತ್ತೆ. ಈ ಘಟನೆಗೆ ಇಂದ್ರಜಿತ್ ಮಂಡಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕಾರಣ ಅನ್ನುವಂತಹ ಸುಳ್ಳು ಸುದ್ದಿ ಹಬ್ಬತ್ತೆ. ಹೀಗಾಗಿ ಬಾರೂಯಿಪುರದ ಇಂದ್ರಜಿತ್ ಮಂಡಲ್ ಅನ್ನುವಂತಹ ವ್ಯಕ್ತಿಯನ್ನ ಸೆರೆ ಹಿಡಿದಂತಹ ಜನರು ಸಾರ್ವಜನಿಕವಾಗಿ ಆತನಿಗೆ ಥಳಿಸಿ ಹತ್ಯೆ ಮಾಡ್ತಾರೆ. ಆ ಇಂದ್ರಜಿತ್ ಮಂಡಲ್ ಇದಾನಲ್ಲ, ಆತ ಟೋಟಲಿ ಅಮಾಯಕ. ಆತನಿಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದ್ರೆ ಈ ವಾಟ್ಸಾಪ್ ಯೂನಿವರ್ಸಿಟಿಯ ಕಾರಣದಿಂದಾಗಿಯೋ ಅಥವಾ ಇನ್ಯಾವುದೋ ಕಾರಣದಿಂದ ಸುಳ್ಳು ಸುದ್ದಿ ಪ್ರಚಾರ ಆಗ್ಬಿಟ್ಟು ಆ ಇಂದ್ರಜಿತ್ ಮಂಡಲ್ನನ್ನ ಜನ ಸೆರೆ ಹಿಡಿದು ಹತ್ಯೆ ಮಾಡ್ಬಿಡ್ತಾರೆ. ಎಂತಹ ದುರಂತ ಅಂತ ಯೋಚನೆ ಮಾಡಿ. ಪಾಪ ಆತನಿಗೂ ಈ ಬಾಲಕಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಆತನಿಗೆ ಈ ವಿಚಾರವೇ ಗೊತ್ತಿಲ್ಲ. ಆದರೂ ಕೂಡ ಆತನನ್ನ ಹತ್ಯೆ ಮಾಡಲಾಯಿತು. ಇದಾದ ಬಳಿಕ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಸರ್ಕಾರದ ಮೇಲೂ ಕೂಡ ಒತ್ತಡ ಶುರುವಾಗುತ್ತೆ. ಆಗ ಸುವೇಂದು ಅಧಿಕಾರಿಯವರು ಪೊಲೀಸ್ ಕಮಿಷನರ್ಗೆ ಕೇವಲ 72 ಗಂಟೆಗಳ ಕಾಲಾವಕಾಶವನ್ನು ಕೊಡ್ತಾರೆ. ಇಡೀ ಪ್ರಕರಣವನ್ನ ಭೇದಿಸಬೇಕು, ಯಾರು ತಪ್ಪಿತಸ್ಥರೋ ಅವರನ್ನ ಬಂಧಿಸಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು. ಇದು ಸರ್ಕಾರದ ಆದೇಶ ಆಗಿತ್ತು. ಜೊತೆಗೆ ಆ ಅಮಾಯಕ ಇಂದ್ರಜಿತ್ ಮಂಡಲ್ನನ್ನ ಕೊಂದಂತಹ ಪ್ರಕರಣವನ್ನ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿತು. ಈ ಪ್ರಕರಣದ ಅಡಿಯಲ್ಲಿ 200ಕ್ಕೂ ಹೆಚ್ಚು ಜನರ ಬಂಧನ ಆಯಿತು. ಇದನ್ನೆಲ್ಲ ನೋಡಿದಾಗ ಮಾಧ್ಯಮಗಳು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ವು ಅಂತಂದ್ರೆ, ಇದು ಸುವೇಂದು ಸರ್ಕಾರಕ್ಕೆ ಎದುರಾದಂತಹ ಬಹಳ ದೊಡ್ಡ ಅಗ್ನಿ ಪರೀಕ್ಷೆ. ಹೇಗೆ ಆರ್ಜಿಕರ್ ಮೆಡಿಕಲ್ ಕಾಲೇಜು ಪ್ರಕರಣದಲ್ಲಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಯಿತು, ಈಗ ಸುವೇಂದು ಅಧಿಕಾರಿಯವರ ಸರ್ಕಾರಕ್ಕೂ ಕೂಡ ಈ ಬಾರೂಯಿಪುರದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬಹಳ ದುಬಾರಿಯಾಗಿ ಪರಿಣಮಿಸಬಹುದು ಅಂತ ಎಲ್ಲ ಮಾಧ್ಯಮಗಳು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಈ ಪ್ರಕರಣವನ್ನ ತೀರಾ ಗಂಭೀರವಾಗಿ ಪರಿಗಣಿಸಿದ್ದಂತಹ ಸುವೇಂದು ಅಧಿಕಾರಿ ಪೊಲೀಸರಿಗೆ ಖಡಕ್ ಸೂಚನೆಯನ್ನೇ ಕೊಟ್ಟಿದ್ರು. ಆ ಪ್ರಕಾರ ಪೊಲೀಸರು 3 ಮಂದಿಯನ್ನ ಬಂಧನ ಮಾಡಿದ್ರು. ಪ್ರಭಾಷ್ ಮಂಡಲ್, ಆನಂದ್ ಸರ್ಕಾರ್ ಮತ್ತು ದಿಬಾಕರ್ ಸರ್ಕಾರ್, ಈ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈ 3 ಪೈಕಿ ಪ್ರಭಾಷ್ ಮಂಡಲ್ ತನ್ನ ತಪ್ಪನ್ನ ಒಪ್ಕೊಂಡಿದ್ದ. ಆರಂಭಿಕ ಹಂತದ ತನಿಖೆಯಲ್ಲೇ ಪೊಲೀಸರಿಗೆ ಇಡೀ ಪ್ರಕರಣದ ಚಿತ್ರಣ ಸಿಕ್ಕಿಬಿಟ್ಟಿತ್ತು. ಅನಂತರದಲ್ಲಿ ಸ್ಥಳ ಮಹಜರ್ ಮಾಡುವಂತಹ ಪ್ರಕ್ರಿಯೆಗೋಸ್ಕರವಾಗಿ ಈ ಪ್ರಭಾಷ್ ಮಂಡಲ್ ಎನ್ನುವಂತಹ ಆರೋಪಿಯನ್ನ ಬಾಲಕಿಯ ಶವ ಸಿಕ್ಕಂತಹ ಪ್ರದೇಶಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ.
ನಾನು ಆಗ್ಲೇ ಹೇಳಿದ ಹಾಗೆ ಈ ಪ್ರಕರಣದ ಬಳಿಕ ಸ್ಥಳೀಯರಲ್ಲಿ ಬಹಳ ಆಕ್ರೋಶ ಜಾಸ್ತಿ ಇತ್ತು. ಹೀಗಾಗಿ ಡೇ ಟೈಮ್ನಲ್ಲೇನಾದ್ರೂ ಇವರನ್ನ ಸ್ಥಳ ಮಹಜರಿಗೆ ಕರೆದೊಯ್ದಿದ್ದೆ ಆದ್ರೆ ಜನರ ಆಕ್ರೋಶ ಜಾಸ್ತಿಯಾಗಿ ಸ್ಥಳದಲ್ಲಿ ಒಂದು ಬಿಗುವಿನ ವಾತಾವರಣ ಕ್ರಿಯೇಟ್ ಆಗಬಹುದು, ಅಂದ್ರೆ ಜನ ರೊಚ್ಚಿಗೇಳಬಹುದು ಅನ್ನುವ ಕಾರಣಕ್ಕೋಸ್ಕರವಾಗಿ ಕಳೆದ ರಾತ್ರಿ ಈ ಪ್ರಭಾಷ್ ಮಂಡಲ್ ಸೇರಿ ಮೂವರನ್ನ ಸ್ಥಳ ಮಹಜರ್ ಮಾಡೋದಕ್ಕೆ ಪೊಲೀಸರು ಕರೆದೊಯ್ದಿದ್ರು. ಆ ಸಂದರ್ಭದಲ್ಲಿ ಈ ಪ್ರಭಾಷ್ ಮಂಡಲ್ ಇದಾನಲ್ಲ, ಆತನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈ ಎನ್ಕೌಂಟರ್ ನಲ್ಲಿ ಪ್ರಭಾಷ್ ಮಂಡಲ್ ಗಂಭೀರವಾಗಿ ಗಾಯಗೊಂಡಿದ್ದ. ಆಸ್ಪತ್ರೆಗೆ ರವಾನಿಸುವ ವೇಳೆಗೆ ಆತ ಸತ್ತು ಹೋಗಿದ್ದ. ಇದಕ್ಕೆ ಪೊಲೀಸರು ಏನ್ ಕಾರಣ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರಭಾಷ್ ಮಂಡಲ್ ಇದಾನಲ್ಲ, ಈತನ ಸ್ಥಳ ಮಹಜರ್ ಮಾಡುವಂತಹ ಸಂದರ್ಭದಲ್ಲಿ ಈತ ಸ್ಥಳದಲ್ಲೇ ಇದ್ದಂತಹ ಪೊಲೀಸ್ ಅಧಿಕಾರಿಯ ಗನ್ ಅನ್ನ ಕಿತ್ತುಕೊಂಡು ಫೈರ್ ಮಾಡೋದಕ್ಕೆ ಯತ್ನ ಮಾಡ್ದ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಆತನ ಮೇಲೆ ಗುಂಡು ಹಾರಿಸಲಾಯಿತು. ಆತ ಪ್ರತಿದಾಳಿಗೆ ಯತ್ನ ಮಾಡಿದ ಕಾರಣದಿಂದಾಗಿ ಆತ್ಮರಕ್ಷಣೆಗೋಸ್ಕರವಾಗಿ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಪೊಲೀಸರಿಗೆ ಆತನ ಮೇಲೆ ಫೈರ್ ಮಾಡೋದನ್ನ ಬಿಟ್ರೆ ಬೇರೆ ಯಾವುದೇ ಆಪ್ಷನ್ಗಳಿರಲಿಲ್ಲ ಅಂತ ಬಂಗಾಳದ ಪೊಲೀಸರು ಹೇಳಿದ್ದಾರೆ. ಸುವೇಂದು ಅಧಿಕಾರಿಯವರ ಸರ್ಕಾರದ ಕಡೆಯಿಂದಲೂ ಕೂಡ ಇದೇ ಉತ್ತರ ಬಂದಿದೆ. ಮಿತ್ರರೇ, ಸಹಜವಾಗಿ ಇದು ಬಂಗಾಳದಲ್ಲಿ ಬಹಳ ದೊಡ್ಡ ವಿಚಾರ. ಈ ಹಿಂದೆ ಯಾವತ್ತೂ ಕೂಡ ಬಂಗಾಳದಲ್ಲಿ ಒಬ್ಬ ರೇಪಿಸ್ಟ್ಗೆ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರಲಿಲ್ಲ. ರಾಜಮರ್ಯಾದೆಯೇ ಇರ್ತಾ ಇತ್ತು. ಆರ್ಜಿಕರ್ ಪ್ರಕರಣ ಅಷ್ಟೆಲ್ಲ ದೊಡ್ಡ ಸದ್ದು ಮಾಡೋದಕ್ಕೇನು ಕಾರಣ? ಸರ್ಕಾರವೇ ಆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಯತ್ನ ಮಾಡಿತ್ತು. ಆದರೆ ಸುವೇಂದು ಅಧಿಕಾರಿಯವರ ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಏನು ಬೇಕಾದರೂ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟ ಕಾರಣದಿಂದಾಗಿಯೇ ಈ ರೀತಿಯಾಗಿ ಎನ್ಕೌಂಟರ್ ನಡೆದಿದೆ. ಸಹಜವಾಗಿ ಪೊಲೀಸರು ಪ್ರತಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲೂ ಕೂಡ ಒಂದು ಕತೆ ಹೇಳ್ತಾರೆ. ಅದು ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಸೇಮ್ ಕಥೆಯಾಗಿರುತ್ತೆ. ಆ ಆರೋಪಿ ಗನ್ ಕಿತ್ಕೊಂಡ, ನಮ್ಮ ಮೇಲೆ ಫೈರ್ ಮಾಡೋದಕ್ಕೆ ಯತ್ನ ಮಾಡ್ದ, ನಮ್ಗೆ ಅನಿವಾರ್ಯವಾಗಿತ್ತು, ನಾವು ಗುಂಡಾರಿಸಿದ್ವಿ ಅಂತ. ಈ ಇಡೀ ಪ್ರಕರಣದಲ್ಲಿ 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸುವಂತಹ ಸಂದರ್ಭದಲ್ಲಿ 3 ಪ್ರಮುಖ ಆರೋಪಿಗಳು ಭಾಗಿಯಾಗಿದ್ರು: ಪ್ರಭಾಷ್ ಮಂಡಲ್, ಆನಂದ ಸರ್ದಾರ್, ದಿಬಾಕರ್ ಸರ್ದಾರ್. ಆದ್ರೆ ಪ್ರಭಾಷ್ ಮಂಡಲ್ನನ್ನೇ ಯಾಕೆ ಎನ್ಕೌಂಟರ್ ಮಾಡಲಾಗಿದೆ ಕೇಳಿದ್ರೆ, ಈತನೇ ಪ್ರಮುಖ ಆರೋಪಿ. ಪೊಲೀಸರು ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಕರಾಳ ಸತ್ಯ ಬೆಳಕಿಗೆ ಬಂದಿದೆ. ಇಲ್ಲಿ ಈ ಇಡೀ ಪ್ರಕರಣ ಪೂರ್ವ ನಿಯೋಜಿತ ಆಗಿತ್ತು. ಪ್ರಭಾಷ್ ಮಂಡಲ್ ಆ ಬಾಲಕಿಯನ್ನ ಕರೆತರುವಂತಹ ಜವಾಬ್ದಾರಿಯನ್ನ ಹೊಂದಿದ್ದ. ಅನಂತರದಲ್ಲಿ ಆನಂದ ಸರ್ದಾರ್, ದಿಬಾಕರ್ ಸರ್ದಾರ್ ಮತ್ತು ಕಬೀರ್ ಮೊಲ್ಲಾ ಅನ್ನುವಂಥವರು ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಗಳಿದ್ದಾವೆ. ಇನ್ನು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರಭಾಷ್ ಮಂಡಲ್ ತನ್ನೆಲ್ಲಾ ತಪ್ಪುಗಳನ್ನು ಒಪ್ಪಿಕೊಂಡಿದ್ದ. ಹಾಗೆ ಆನಂದ ಸರ್ದಾರ್, ದಿಬಾಕರ್ ಸರ್ದಾರ್ ಅನ್ನುವಂತಹ 2 ಕ್ರಿಮಿಗಳು ಕೂಡ ತಪ್ಪನ್ನ ಒಪ್ಕೊಂಡಿದ್ದಾವೆ. ಆದ್ರೆ ಪ್ರಭಾಷ್ ಮಂಡಲ್ ಮೇಲೆ ಪ್ರಬಲವಾದಂತಹ ಸಾಕ್ಷಿಗಳು ಕೂಡ ಸಿಕ್ಕಿದ್ವು. ಆತ ಬಾಲಕಿಯನ್ನ ಕರೆದೊಯ್ತಾ ಇರೋದಕ್ಕೆ ಸಿಸಿಟಿವಿ ವಿಜುವಲ್ಸ್ ಕೂಡ ಸಿಕ್ಕಿತ್ತು. ಈ ಕಾರಣದಿಂದಾಗಿ ಪೊಲೀಸರು ಆತನನ್ನ ಮುಲಾಜಿಲ್ಲದೆ ಎನ್ಕೌಂಟರ್ ಮಾಡಿದ್ದಾರೆ. ಸದ್ಯ ಇದು ಬಂಗಾಳದ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ವಿಚಾರ. ಯಾಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಬಂಗಾಳದಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ ಯಾವತ್ತೂ ಕೂಡ ನೋಡೋದಕ್ಕೆ ಸಿಕ್ಕಿರ್ಲಿಲ್ಲ. ಅಲ್ಲಿ ತಪ್ಪು ಮಾಡದಂತವರ ರಕ್ಷಣೆಯೇ ಈ ಹಿಂದೆ ನಡೀತಾ ಇತ್ತು. ಮೊದಲ ಬಾರಿಗೆ ಎನ್ಕೌಂಟರ್ನಂತಹ ದೊಡ್ಡ ತೀರ್ಮಾನವನ್ನ ಪೊಲೀಸರು ಕೈಗೊಂಡಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಸುವೇಂದು ಸರ್ಕಾರ ಯಾವ ಕಾರಣಕ್ಕೂ ಕೂಡ ಬಂಗಾಳದಲ್ಲಿ ಇಂತಹ ಪ್ರಕರಣಗಳು ರಿಪೀಟ್ ಆಗಬಾರದು. ಅತ್ಯಾಚಾರಿಗಳಿಗೆ ಬಂಗಾಳದಲ್ಲಿ ಇನ್ನು ಮುಂದೆ ಎಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದಕ್ಕೆ ಸುವೇಂದು ಸರ್ಕಾರ ಒಂದು ಝಲಕ್ ಕೊಟ್ಟಿದೆ. ಸುವೇಂದು ಅಧಿಕಾರಿ ಈ ಹಿಂದೆ ಹೇಳಿದ್ರಲ್ಲ, ಉತ್ತರ ಪ್ರದೇಶದ ಮಾಡೆಲ್ನಲ್ಲಿ ಬಂಗಾಳದಲ್ಲಿ ನಾನು ಆಡಳಿತ ನಡೆಸ್ತೀನಿ ಅಂತ, ಅದೇ ಪ್ರಕಾರವಾಗಿ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಇಡೀ ಪ್ರಕರಣ ಒಂದು ತೂಕವಾದ್ರೆ ಸುವೇಂದು ಅಧಿಕಾರಿ ಸರ್ಕಾರ ಎನ್ಕೌಂಟರ್ ಮಾಡಿಸ್ತು, ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದೆಲ್ಲ ಒಂದು ಭಾಗ. ಯಾಕೆಂತಂದ್ರೆ ಅವರು ಭರವಸೆ ಕೊಟ್ಟೆ ಅಧಿಕಾರಕ್ಕೆ ಬಂದಿದ್ರು. ಇನ್ನು ಮುಂದೆ ಬಂಗಾಳದಲ್ಲಿ ಮಹಿಳೆಯರು ತಲೆ ಎತ್ಕೊಂಡು ಓಡಾಡಬಹುದು, ಅಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡ್ತೀವಿ, ಸುಶಾಸನವನ್ನ ಜಾರಿಗೆ ತರ್ತೀವಿ ಅಂತ. ಆದ್ರೆ ಈ ಇಡೀ ಪ್ರಕರಣದಲ್ಲಿ ನನ್ನ ಮನಸ್ಸಿಗೆ ತಟ್ಟಿದಂತಹ ವಿಚಾರ ಅಥವಾ ನಾನು ನಿಮಗೆ ಹೇಳಲೇಬೇಕು ಅಂತ ಅಂದುಕೊಂಡಂತಹ ವಿಚಾರ ಯಾವುದು ಕೇಳಿದ್ರೆ, ಈ ಪೊಲೀಸರ ಎನ್ಕೌಂಟರ್ಗೆ ಬಲಿಯಾಗಿದ್ದಾನಲ್ಲ ಪ್ರಭಾಷ್ ಮಂಡಲ್, ಆತನ ತಾಯಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇಡೀ ದೇಶದ ಎಲ್ಲಾ ತಾಯಂದರಿಗೆ ಮಾದರಿಯಾಗುವ ರೀತಿಯಲ್ಲಿದೆ. ಈ ಅತ್ಯಾಚಾರಿ ಪ್ರಭಾಷ್ ಮಂಡಲ್ ಇದಾನಲ್ಲ, ಆತನ ಹಿನ್ನೆಲೆ ಏನು ಬಹಳ ದೊಡ್ಡದಾಗಿಲ್ಲ. ಅತ್ಯಂತ ಬಡತನ ಇತ್ತು, ಕೂಲಿ ನಾಲಿ ಮಾಡಿ ಬದುಕುವಂತಹ ಸ್ಥಿತಿಯಲ್ಲಿದ್ದಂತಹ ಕುಟುಂಬ ಅದು. ಈಗ ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ಪ್ರಭಾಷ್ ಮಂಡಲ್ನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ತಾಯಿ ಆದ್ರೂ ಏನ್ ಹೇಳಬಹುದು? ನನ್ನ ಮಗ ನಿರಪರಾಧಿ ಆಗಿದ್ದ, ಪೊಲೀಸರು ತಪ್ಪು ಮಾಡಿದ್ದಾರೆ, ಅಮಾಯಕನನ್ನ ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ ಅಂತ ಗೋಳಾಡ್ತಾ ಇದ್ರು ತಾನೆ. ಆದ್ರೆ ಈ ಪ್ರಭಾಷ್ ಮಂಡಲ್ನ ತಾಯಿ ಸಂಧ್ಯಾ ಮಂಡಲ್ ಅಂತ, ಅವರು ಮಾಧ್ಯಮಗಳಿಗೆ ನೀಡಿದಂತಹ ಹೇಳಿಕೆ ಇವತ್ತು ದೇಶಾದ್ಯಂತ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಆ ಮಹಾತಾಯಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಆತ ಮಾಡಿದಂತಹ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಿದೆ, ನಾನು ಮಗನ ಅಂತ್ಯ ಸಂಸ್ಕಾರವನ್ನೂ ಮಾಡೋದಿಲ್ಲ, ಆತನ ಮುಖವನ್ನ ಕೂಡ ನೋಡೋದಿಲ್ಲ ಅಂತ ಧಿಕ್ಕರಿಸಿದ್ದಾರೆ. ಅದರ ಜೊತೆಗೆ ಆಕೆ ಎಷ್ಟು ಪ್ರಬುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ತಾಯಿಯಾಗಿ ಆತನ ಸಾವು ನನಗೆ ತುಂಬಾ ದುಃಖವಾಗ್ತಾ ಇದೆ, ಆದ್ರೆ ಅವನು ಮಾಡಿದಂತಹ ಕೃತ್ಯಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸಿದ್ದಾನೆ. ಅವನಿಗೆ ಮಾದಕ ವಸ್ತುಗಳ ವ್ಯಸನವಿತ್ತು. ನಾನು ಅವನಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದ್ದೆ, ಅವನನ್ನ ತಿದ್ದೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೆ, ಆದ್ರೂ ಕೂಡ ಅವನು ಸರಿದಾರಿಗೆ ಬಂದಿರಲಿಲ್ಲ.
ಈಗ ಇಂತಹ ಘೋರ ಕೃತ್ಯವನ್ನ ಎಸಗಿದ್ದ ಅವನಿಗೆ ಪೊಲೀಸರು ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಸರ ಇಲ್ಲ. ಬೆಳಿಗ್ಗೆ ಪೊಲೀಸರು 5 ಗಂಟೆಗೆ ಬಂದು ನಿನ್ನ ಮಗ ಸತ್ತಿದ್ದಾನೆ ಅಂತ ಹೇಳಿದ್ರು. ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಕೆಲ ದಾಖಲೆಗಳನ್ನ ಕೇಳಿದ್ರು. ನಾನೆಲ್ಲದಕ್ಕೂ ಕೂಡ ನಿರಾಕರಿಸಿದ್ದೀನಿ. ಆತನ ದೇಹವನ್ನ ಪೊಲೀಸರು ಏನು ಮನಸ್ಸಿಗೆ ಬರುತ್ತೋ ಅದನ್ನ ಮಾಡಿಕೊಳ್ಳಲಿ. ನಾವು ಆತನ ದೇಹವನ್ನ ಸ್ವೀಕರಿಸೋದಿಲ್ಲ, ಅಂತ್ಯ ಸಂಸ್ಕಾರವನ್ನ ಮಾಡೋದಿಲ್ಲ ಅಂತ ಬಂಗಾಳ ಪೊಲೀಸರ ಎನ್ಕೌಂಟರ್ನಲ್ಲಿ ಬಲಿಯಾಗಿರುವಂತಹ ಪ್ರಭಾಷ್ ಮಂಡಲ್ನ ತಾಯಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ಭಾರೀ ಸದ್ದು ಮಾಡಿದ್ದಂತಹ ಪುಣೆ ಪೋರ್ಷೆ ಕಾರು ಅಪಘಾತ ಪ್ರಕರಣ ನೆನಪಿಗೆ ಬಂತು. 2024ರಲ್ಲಿ 17 ವರ್ಷದ ಬಾಲಕ ಪುಣೆಯ ರಸ್ತೆಯಲ್ಲಿ ಕಂಠಪೂರ್ತಿ ಕುಡಿದು ಪೋರ್ಷೆ ಕಾರನ್ನ ಯದ್ವಾತದ್ವಾ ಓಡಿಸಿದ್ದ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದಂಥ ಇಬ್ಬರು ಅಮಾಯಕ ಟೆಕ್ಕಿಗಳು ಆ ಯುವಕನ ಕಾರು ಗುದ್ದಿ ಸಾವಿಗೀಡಾಗಿದ್ರು. ಈ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಆ ಯುವಕನ ತಂದೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ತನ್ನ ಮಗನ ಬ್ಲಡ್ ಸ್ಯಾಂಪಲ್ ಅನ್ನೇ ಬದಲಾಯಿಸಿದ್ರು. ಅದಾದ ಬಳಿಕ ಸಾಕ್ಷಿನಾಶ ಪ್ರಕರಣದಲ್ಲಿ ಜೈಲಿಗೆ ಕೂಡ ಸೇರಿದ್ರು. ಮೊನ್ನೆ ತಾನೇ ಆ ಮಹಾನುಭಾವನಿಗೆ ಬೇಲ್ ಸಿಕ್ಕಿತ್ತು. ಬೇಲು ಸಿಕ್ಕಿ ಹೊರಗೆ ಬರ್ತಿದ್ದ ಹಾಗೆ ಆ ವ್ಯಕ್ತಿ ಕುಣಿದು ಕುಪ್ಪಳಿಸಿ ಪಾರ್ಟಿ ಮಾಡಿದ್ದ. ಆ ಪಾರ್ಟಿಯ ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು, ದೇಶಾದ್ಯಂತ ಚರ್ಚೆ ಆಗಿತ್ತು. ನಾನು ಯಾಕೆ ಇದನ್ನ ಇಲ್ಲಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದೊಂದು ಶ್ರೀಮಂತರಿಗೆ ಸೇರಿದಂತಹ ಪ್ರಕರಣ. ಆತ ಪೋರ್ಷೆ ಕಾರನ್ನು ಓಡಿಸ್ತಾ ಇದ್ದ, ಕೋಟ್ಯಾಧಿಪತಿಯ ಮಗ ಆಗಿದ್ದ. ಹೀಗಾಗಿ ತಂದೆ ತಾಯಿಗಳು ಇಬ್ಬರು ಟೆಕ್ಕಿಗಳು ಸಾವಿಗೆ ಕಾರಣ ಆಗಿದ್ರೂ ಕೂಡ ಆತನನ್ನ ಶತಾಯ ಗತಾಯ ರಕ್ಷಿಸೋದಕ್ಕೆ ನಿಂತಿದ್ದಾರೆ. ಆದ್ರೆ ಇಲ್ಲಿ ನೋಡಿ, ಬಂಗಾಳದಲ್ಲಿ ಪ್ರಭಾಷ್ ಮಂಡಲ್ ಅನ್ನುವಂಥ ಒಬ್ಬ ಕ್ರಿಮಿ ಅತ್ಯಾಚಾರ ಮಾಡಿ 11 ವರ್ಷದ ಬಾಲಕಿಯನ್ನ ಹತ್ಯೆ ಮಾಡಿದ್ದಾನೆ. ಈ ಪ್ರಕರಣದಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಬಡ ತಾಯಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿದೆ. ಮಗ ಏನೇ ತಪ್ಪು ಮಾಡಿರಬಹುದು, ಆದ್ರೆ ತಾಯಿಗೆ ಮಗನೇ ಅಲ್ವೇ? ಅಂತಹದ್ರಲ್ಲೂ ಕೂಡ ಆ ತಾಯಿ ಆ ಮಗನಿಗೆ ಪೊಲೀಸರು ಕೊಟ್ಟಂತಹ ಶಿಕ್ಷೆ ಸರಿಯಾಗಿದೆ, ಇದಾಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಕೆಯ ದೊಡ್ಡ ಗುಣವನ್ನ ನಾವು ಪ್ರಶಂಸಿಸಲೇಬೇಕಲ್ವಾ? ಬಹುಶಃ ದೇಶದ ಪ್ರತಿಯೊಬ್ಬ ತಾಯಿಯೂ ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೇ ಆದ್ರೆ ಅಮಾಯಕ ಹೆಣ್ಣು ಮಕ್ಕಳ ಮೇಲಾಗ್ತಾ ಇರುವಂತಹ ಅತ್ಯಾಚಾರ ದೌರ್ಜನ್ಯಕ್ಕೆ ಸ್ವಲ್ಪನಾದ್ರೂ ಬ್ರೇಕ್ ಬೀಳಬಹುದೇನೋ. ಮಿತ್ರರೇ, ಈ ಇಡೀ ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.